ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕದಲ್ಲೇ ಹೆಚ್ಚು ಹೂಡಿಕೆ, ಬಂಡವಾಳ ಹೂಡಿಕೆಗೆ ಬೇಕಾಗುವ ಸಂಪನ್ಮೂಲ ನಂಬಳಿಯಲ್ಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ವಿಶಾಖಪಟ್ಟಣಂಗೆ ಗೂಗಲ್ ಎಐ ಹಬ್ ಶಿಫ್ಟ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುತ್ತಾ ಅವರು ಹೇಳಿರೋದು, ಗೂಗಲ್ನವರು ಎಲ್ಲಿ ಬೇಕಾದರೂ ಹೂಡಿಕೆ ಮಾಡಬಹುದು, ಕರ್ನಾಟಕದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತೇಳಿ ಹೇಳಿಲ್ಲ. ಕರ್ನಾಟಕದಲ್ಲಿ ಎಲ್ಲಾ ಅಂತಾರಾಷ್ಟ್ರೀಯ ಕಂಪನಿಗಳು ಇದಾವೆ. ಬಳ್ಳಾರಿಯಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಅಲ್ಲಿ ನೋಡಿ, ಈಗ ಮಲ್ಟಿನ್ಯಾಷನಲ್ ಕಂಪನೀಸು ಇಲ್ಲಿ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಬರುವಾಗ ಅವ್ರು ಎಲ್ಲ ಕಡೆ ಆಪ್ಷನ್ ಇರ್ತದೆ. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಅಷ್ಟು ದೊಡ್ಡ ಪ್ರಮಾಣದ ಒಂದು ಡಾಟಾ ಸೆಂಟರ್ ಆಗ್ತಾ ಇದೆ ಅಂದ್ರೆ ಅದು ಒಳ್ಳೆ ವಿಷಯನೇ ತಾನೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ದೇನೆ ನಾವು ಹೋಗಿದೀವಿ ಅಂತ ಯಾರು ಹೇಳಿಲ್ಲ. ಪೇಮೆಂಟ್ ಅಪ್ರೋಚ್ ದೆಮ್. ಈಗ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಕೂಡ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಈ ದೇಶದಲ್ಲಿ ಆಗ್ತಾ ಇರೋದು 2ನೇ ಸ್ಥಾನದಲ್ಲಿದ್ದೀವಿ. ಮೊದಲನೇ ಸ್ಥಾನ ಮಹಾರಾಷ್ಟ್ರ ಇದೆ, 2ನೇ ಸ್ಥಾನ ಬೆಂಗಳೂರು ಇದೆ, ಅಂದ್ರೆ ಕರ್ನಾಟಕ ಇದೆ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಅಪ್ರಾಪ್ರಿಯೇಟ್ ಇಕೋಸಿಸ್ಟಮ್ ಇದೆ, ನಮ್ಮ ಹತ್ರ ಕರೆಕ್ಟ್ ಹ್ಯೂಮನ್ ರಿಸೋರ್ಸಸ್ ಇದೆ. ನಮ್ಮ ಹತ್ರ ಬೆಂಗಳೂರು ಸಿಟಿ ಇಸ್ ಇಂಟರ್ನ್ಯಾಷನಲ್ ಸಿಟಿ. ನಾವು ಇಲ್ಲಿರ್ತಕ್ಕಂಥ ವಾತಾವರಣ, ಇಲ್ಲಿರ್ತಕ್ಕಂಥ ಇಕೋಸಿಸ್ಟಮ್, ಇಲ್ಲಿರ್ತಕ್ಕಂಥ ಹ್ಯೂಮನ್ ರಿಸೋರ್ಸ್. ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕದಲ್ಲೇ ಹೆಚ್ಚು ಹೂಡಿಕೆ, ಬಂಡವಾಳ ಹೂಡಿಕೆಗೆ ಬೇಕಾಗುವ ಸಂಪನ್ಮೂಲ ನಂಬಳಿಯಲ್ಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ವಿಶಾಖಪಟ್ಟಣಂಗೆ ಗೂಗಲ್ ಎಐ ಹಬ್ ಶಿಫ್ಟ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುತ್ತಾ ಅವರು ಹೇಳಿರೋದು, ಗೂಗಲ್ನವರು ಎಲ್ಲಿ ಬೇಕಾದರೂ ಹೂಡಿಕೆ ಮಾಡಬಹುದು, ಕರ್ನಾಟಕದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತೇಳಿ ಹೇಳಿಲ್ಲ. ಕರ್ನಾಟಕದಲ್ಲಿ ಎಲ್ಲಾ ಅಂತಾರಾಷ್ಟ್ರೀಯ ಕಂಪನಿಗಳು ಇದಾವೆ. ಬಳ್ಳಾರಿಯಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಅಲ್ಲಿ ನೋಡಿ, ಈಗ ಮಲ್ಟಿನ್ಯಾಷನಲ್ ಕಂಪನೀಸು ಇಲ್ಲಿ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಬರುವಾಗ ಅವ್ರು ಎಲ್ಲ ಕಡೆ ಆಪ್ಷನ್ ಇರ್ತದೆ. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಅಷ್ಟು ದೊಡ್ಡ ಪ್ರಮಾಣದ ಒಂದು ಡಾಟಾ ಸೆಂಟರ್ ಆಗ್ತಾ ಇದೆ ಅಂದ್ರೆ ಅದು ಒಳ್ಳೆ ವಿಷಯನೇ ತಾನೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ದೇನೆ ನಾವು ಹೋಗಿದೀವಿ ಅಂತ ಯಾರು ಹೇಳಿಲ್ಲ. ಪೇಮೆಂಟ್ ಅಪ್ರೋಚ್ ದೆಮ್. ಈಗ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಕೂಡ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಈ ದೇಶದಲ್ಲಿ ಆಗ್ತಾ ಇರೋದು 2ನೇ ಸ್ಥಾನದಲ್ಲಿದ್ದೀವಿ. ಮೊದಲನೇ ಸ್ಥಾನ ಮಹಾರಾಷ್ಟ್ರ ಇದೆ, 2ನೇ ಸ್ಥಾನ ಬೆಂಗಳೂರು ಇದೆ, ಅಂದ್ರೆ ಕರ್ನಾಟಕ ಇದೆ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಅಪ್ರಾಪ್ರಿಯೇಟ್ ಇಕೋಸಿಸ್ಟಮ್ ಇದೆ, ನಮ್ಮ ಹತ್ರ ಕರೆಕ್ಟ್ ಹ್ಯೂಮನ್ ರಿಸೋರ್ಸಸ್ ಇದೆ. ನಮ್ಮ ಹತ್ರ ಬೆಂಗಳೂರು ಸಿಟಿ ಇಸ್ ಇಂಟರ್ನ್ಯಾಷನಲ್ ಸಿಟಿ. ನಾವು ಇಲ್ಲಿರ್ತಕ್ಕಂಥ ವಾತಾವರಣ, ಇಲ್ಲಿರ್ತಕ್ಕಂಥ ಇಕೋಸಿಸ್ಟಮ್, ಇಲ್ಲಿರ್ತಕ್ಕಂಥ ಹ್ಯೂಮನ್ ರಿಸೋರ್ಸ್. ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕದಲ್ಲೇ ಹೆಚ್ಚು ಹೂಡಿಕೆ, ಬಂಡವಾಳ ಹೂಡಿಕೆಗೆ ಬೇಕಾಗುವ ಸಂಪನ್ಮೂಲ ನಂಬಳಿಯಲ್ಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ವಿಶಾಖಪಟ್ಟಣಂಗೆ ಗೂಗಲ್ ಎಐ ಹಬ್ ಶಿಫ್ಟ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುತ್ತಾ ಅವರು ಹೇಳಿರೋದು, ಗೂಗಲ್ನವರು ಎಲ್ಲಿ ಬೇಕಾದರೂ ಹೂಡಿಕೆ ಮಾಡಬಹುದು, ಕರ್ನಾಟಕದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತೇಳಿ ಹೇಳಿಲ್ಲ. ಕರ್ನಾಟಕದಲ್ಲಿ ಎಲ್ಲಾ ಅಂತಾರಾಷ್ಟ್ರೀಯ ಕಂಪನಿಗಳು ಇದಾವೆ. ಬಳ್ಳಾರಿಯಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಅಲ್ಲಿ ನೋಡಿ, ಈಗ ಮಲ್ಟಿನ್ಯಾಷನಲ್ ಕಂಪನೀಸು ಇಲ್ಲಿ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಬರುವಾಗ ಅವ್ರು ಎಲ್ಲ ಕಡೆ ಆಪ್ಷನ್ ಇರ್ತದೆ. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಅಷ್ಟು ದೊಡ್ಡ ಪ್ರಮಾಣದ ಒಂದು ಡಾಟಾ ಸೆಂಟರ್ ಆಗ್ತಾ ಇದೆ ಅಂದ್ರೆ ಅದು ಒಳ್ಳೆ ವಿಷಯನೇ ತಾನೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ದೇನೆ ನಾವು ಹೋಗಿದೀವಿ ಅಂತ ಯಾರು ಹೇಳಿಲ್ಲ. ಪೇಮೆಂಟ್ ಅಪ್ರೋಚ್ ದೆಮ್. ಈಗ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಕೂಡ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಈ ದೇಶದಲ್ಲಿ ಆಗ್ತಾ ಇರೋದು 2ನೇ ಸ್ಥಾನದಲ್ಲಿದ್ದೀವಿ. ಮೊದಲನೇ ಸ್ಥಾನ ಮಹಾರಾಷ್ಟ್ರ ಇದೆ, 2ನೇ ಸ್ಥಾನ ಬೆಂಗಳೂರು ಇದೆ, ಅಂದ್ರೆ ಕರ್ನಾಟಕ ಇದೆ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಅಪ್ರಾಪ್ರಿಯೇಟ್ ಇಕೋಸಿಸ್ಟಮ್ ಇದೆ, ನಮ್ಮ ಹತ್ರ ಕರೆಕ್ಟ್ ಹ್ಯೂಮನ್ ರಿಸೋರ್ಸಸ್ ಇದೆ. ನಮ್ಮ ಹತ್ರ ಬೆಂಗಳೂರು ಸಿಟಿ ಇಸ್ ಇಂಟರ್ನ್ಯಾಷನಲ್ ಸಿಟಿ. ನಾವು ಇಲ್ಲಿರ್ತಕ್ಕಂಥ ವಾತಾವರಣ, ಇಲ್ಲಿರ್ತಕ್ಕಂಥ ಇಕೋಸಿಸ್ಟಮ್, ಇಲ್ಲಿರ್ತಕ್ಕಂಥ ಹ್ಯೂಮನ್ ರಿಸೋರ್ಸ್. ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕದಲ್ಲೇ ಹೆಚ್ಚು ಹೂಡಿಕೆ, ಬಂಡವಾಳ ಹೂಡಿಕೆಗೆ ಬೇಕಾಗುವ ಸಂಪನ್ಮೂಲ ನಂಬಳಿಯಲ್ಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ವಿಶಾಖಪಟ್ಟಣಂಗೆ ಗೂಗಲ್ ಎಐ ಹಬ್ ಶಿಫ್ಟ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುತ್ತಾ ಅವರು ಹೇಳಿರೋದು, ಗೂಗಲ್ನವರು ಎಲ್ಲಿ ಬೇಕಾದರೂ ಹೂಡಿಕೆ ಮಾಡಬಹುದು, ಕರ್ನಾಟಕದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತೇಳಿ ಹೇಳಿಲ್ಲ.
ಕರ್ನಾಟಕದಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಕಂಪನಿಗಳು ಇದಾವೆ. ಬಳ್ಳಾರಿಯಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಅಲ್ಲಿ ನೋಡಿ, ಈಗ ಈ ಮಲ್ಟಿನ್ಯಾಷನಲ್ ಕಂಪನೀಸು ಇಲ್ಲಿ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಬರುವಾಗ ಅವ್ರು ಎಲ್ಲ ಕಡೆ ಆಪ್ಷನ್ ಇರ್ತದೆ. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಅಷ್ಟು ದೊಡ್ಡ ಪ್ರಮಾಣದ ಒಂದು ಡಾಟಾ ಸೆಂಟರ್ ಆಗ್ತಾ ಇದೆ ಅಂದ್ರೆ ಅದು ಒಳ್ಳೆ ವಿಷಯನೇ ತಾನೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ದೇನೆ ನಾವು ಹೋಗಿದೀವಿ ಅಂತ ಯಾರು ಹೇಳಿಲ್ಲ. ಗವರ್ಮೆಂಟ್ ಅಪ್ರೂವ್ಸ್ ದೆಮ್. ಈಗ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಕೂಡ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಈ ದೇಶದಲ್ಲಿ ಆಗ್ತಾ ಇರೋದು 2ನೇ ಸ್ಥಾನದಲ್ಲಿದ್ದೀವಿ. 1ನೇ ಸ್ಥಾನ ಮಹಾರಾಷ್ಟ್ರ ಇದೆ, 2ನೇ ಸ್ಥಾನ ಬೆಂಗಳೂರು ಇದೆ, ಅಂದ್ರೆ ಕರ್ನಾಟಕ ಇದೆ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಅಪ್ರಾಪ್ರಿಯೇಟ್ ಇಕೋಸಿಸ್ಟಮ್ ಇದೆ, ನಮ್ಮ ಹತ್ರ ಕರೆಕ್ಟ್ ಹ್ಯೂಮನ್ ರಿಸೋರ್ಸಸ್ ಇದೆ, ನಮ್ಮ ಹತ್ರ ಬೆಂಗಳೂರು ಸಿಟಿ ಇಸ್ ಇಂಟರ್ನ್ಯಾಷನಲ್ ಸಿಟಿ. ನಾವು ಇಲ್ಲಿರ್ತಕ್ಕಂಥ ವಾತಾವರಣ, ಇಲ್ಲಿರ್ತಕ್ಕಂಥ ಇಕೋಸಿಸ್ಟಮ್, ಇಲ್ಲಿರ್ತಕ್ಕಂಥ ಹ್ಯೂಮನ್ ರಿಸೋರ್ಸ್. ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕದಲ್ಲೇ ಹೆಚ್ಚು ಹೂಡಿಕೆ, ಬಂಡವಾಳ ಹೂಡಿಕೆಗೆ ಬೇಕಾಗುವ ಸಂಪನ್ಮೂಲ ನಂಬಳಿಯಲ್ಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ವಿಶಾಖಪಟ್ಟಣಂಗೆ ಗೂಗಲ್ ಎಐ ಹಬ್ ಶಿಫ್ಟ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುತ್ತಾ ಅವರು ಹೇಳಿರೋದು, ಗೂಗಲ್ನವರು ಎಲ್ಲಿ ಬೇಕಾದರೂ ಹೂಡಿಕೆ ಮಾಡಬಹುದು, ಕರ್ನಾಟಕದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತೇಳಿ ಹೇಳಿಲ್ಲ. ಕರ್ನಾಟಕದಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಕಂಪನಿಗಳು ಇದಾವೆ. ಬಳ್ಳಾರಿಯಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಅಲ್ಲಿ ನೋಡಿ, ಈಗ ಈ ಮಲ್ಟಿನ್ಯಾಷನಲ್ ಕಂಪನೀಸು ಇಲ್ಲಿ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಬರುವಾಗ ಅವ್ರು ಎಲ್ಲ ಕಡೆ ಆಪ್ಷನ್ ಇರ್ತದೆ. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಅಷ್ಟು ದೊಡ್ಡ ಪ್ರಮಾಣದ ಒಂದು ಡಾಟಾ ಸೆಂಟರ್ ಆಗ್ತಾ ಇದೆ ಅಂದ್ರೆ ಅದು ಒಳ್ಳೆ ವಿಷಯನೇ ತಾನೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ದೇನೆ ನಾವು ಹೋಗಿದೀವಿ ಅಂತ ಯಾರು ಹೇಳಿಲ್ಲ. ಗವರ್ಮೆಂಟ್ ಅಪ್ರೂವ್ಸ್ ದೆಮ್. ಈಗ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಕೂಡ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಈ ದೇಶದಲ್ಲಿ ಆಗ್ತಾ ಇರೋದು 2ನೇ ಸ್ಥಾನದಲ್ಲಿದ್ದೀವಿ. 1ನೇ ಸ್ಥಾನ ಮಹಾರಾಷ್ಟ್ರ ಇದೆ, 2ನೇ ಸ್ಥಾನ ಬೆಂಗಳೂರು ಇದೆ, ಅಂದ್ರೆ ಕರ್ನಾಟಕ ಇದೆ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಅಪ್ರಾಪ್ರಿಯೇಟ್ ಇಕೋಸಿಸ್ಟಮ್ ಇದೆ, ನಮ್ಮ ಹತ್ರ ಕರೆಕ್ಟ್ ಹ್ಯೂಮನ್ ರಿಸೋರ್ಸಸ್ ಇದೆ, ನಮ್ಮ ಹತ್ರ ಬೆಂಗಳೂರು ಸಿಟಿ ಇಸ್ ಇಂಟರ್ನ್ಯಾಷನಲ್ ಸಿಟಿ. ನಾವು ಇಲ್ಲಿರ್ತಕ್ಕಂಥ ವಾತಾವರಣ, ಇಲ್ಲಿರ್ತಕ್ಕಂಥ ಇಕೋಸಿಸ್ಟಮ್, ಇಲ್ಲಿರ್ತಕ್ಕಂಥ ಹ್ಯೂಮನ್ ರಿಸೋರ್ಸ್. ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕದಲ್ಲೇ ಹೆಚ್ಚು ಹೂಡಿಕೆ, ಬಂಡವಾಳ ಹೂಡಿಕೆಗೆ ಬೇಕಾಗುವ ಸಂಪನ್ಮೂಲ ನಂಬಳಿಯಲ್ಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ವಿಶಾಖಪಟ್ಟಣಂಗೆ ಗೂಗಲ್ ಎಐ ಹಬ್ ಶಿಫ್ಟ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುತ್ತಾ ಅವರು ಹೇಳಿರೋದು, ಗೂಗಲ್ನವರು ಎಲ್ಲಿ ಬೇಕಾದರೂ ಹೂಡಿಕೆ ಮಾಡಬಹುದು, ಕರ್ನಾಟಕದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತೇಳಿ ಹೇಳಿಲ್ಲ. ಕರ್ನಾಟಕದಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಕಂಪನಿಗಳು ಇದಾವೆ. ಬಳ್ಳಾರಿಯಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಅಲ್ಲಿ ನೋಡಿ, ಈಗ ಈ ಮಲ್ಟಿನ್ಯಾಷನಲ್ ಕಂಪನೀಸು ಇಲ್ಲಿ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಬರುವಾಗ ಅವ್ರು ಎಲ್ಲ ಕಡೆ ಆಪ್ಷನ್ ಇರ್ತದೆ. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಅಷ್ಟು ದೊಡ್ಡ ಪ್ರಮಾಣದ ಒಂದು ಡಾಟಾ ಸೆಂಟರ್ ಆಗ್ತಾ ಇದೆ ಅಂದ್ರೆ ಅದು ಒಳ್ಳೆ ವಿಷಯನೇ ತಾನೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ದೇನೆ ನಾವು ಹೋಗಿದೀವಿ ಅಂತ ಯಾರು ಹೇಳಿಲ್ಲ. ಗವರ್ಮೆಂಟ್ ಅಪ್ರೂವ್ಸ್ ದೆಮ್. ಈಗ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಕೂಡ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಈ ದೇಶದಲ್ಲಿ ಆಗ್ತಾ ಇರೋದು 2ನೇ ಸ್ಥಾನದಲ್ಲಿದ್ದೀವಿ. 1ನೇ ಸ್ಥಾನ ಮಹಾರಾಷ್ಟ್ರ ಇದೆ, 2ನೇ ಸ್ಥಾನ ಬೆಂಗಳೂರು ಇದೆ, ಅಂದ್ರೆ ಕರ್ನಾಟಕ ಇದೆ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಅಪ್ರಾಪ್ರಿಯೇಟ್ ಇಕೋಸಿಸ್ಟಮ್ ಇದೆ, ನಮ್ಮ ಹತ್ರ ಕರೆಕ್ಟ್ ಹ್ಯೂಮನ್ ರಿಸೋರ್ಸಸ್ ಇದೆ, ನಮ್ಮ ಹತ್ರ ಬೆಂಗಳೂರು ಸಿಟಿ ಇಸ್ ಇಂಟರ್ನ್ಯಾಷನಲ್ ಸಿಟಿ. ನಾವು ಇಲ್ಲಿರ್ತಕ್ಕಂಥ ವಾತಾವರಣ, ಇಲ್ಲಿರ್ತಕ್ಕಂಥ ಇಕೋಸಿಸ್ಟಮ್, ಇಲ್ಲಿರ್ತಕ್ಕಂಥ ಹ್ಯೂಮನ್ ರಿಸೋರ್ಸ್.